ಬೆಳಗಾವಿ ಬಳಿಕ ಈಗ ಮಂಡ್ಯದಲ್ಲೂ ಕಬ್ಬು ಬೆಳೆಗಾರರ ಕಿಚ್ಚು ತೀವ್ರವಾಗ್ತಾ ಇದೆ. ಕಬ್ಬಿನ ದರ ಏರಿಕೆಗೆ ಒತ್ತಾಯ ಮಾಡಿ ಪ್ರತಿಭಟನೆ ಆರಂಭವಾಗಿದೆ. ಬೆಂಗಳೂರು ಮೈಸೂರು ಹೆದ್ದಾರಿ ರಸ್ತೆ ತಡೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಮದ್ದೂರಿನ ತಾಲೂಕು ಕಚೇರಿ ಬಳಿಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ರೈತ ಸಂಘಟನೆ, ಕನ್ನಡಪರ ಸಂಘಟನೆಗಳು ಧರಣಿ ಮಾಡಿದ್ದಾರೆ. ಮದ್ದೂರಿನ ತಾಲೂಕು ಕಚೇರಿ ಬಳಿಯಲ್ಲಿ ಇವತ್ತು ಜಮಾವಣೆಯಾಗಿ ಆಕ್ರೋಶ ಹೊರಹಾಕಿದ್ದಾರೆ. ರೈತ ಸಂಘಟನೆ, ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಂತೆ ನಮಗೂ ಕೂಡ ಕಬ್ಬಿನ ದರ ಕೊಡಿ, ಏಕರೂಪದ ಹಣ ಕೊಡಬೇಕು ಅಂತ ಕಾನೂನು ಕೂಡ ರೂಪಿಸಬೇಕು, ಇಲ್ಲದೆ ಹೋದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮಗೆ ಕೇವಲ 2200 ರೂಪಾಯಿ ಕೈ ಮಾತ್ರ ಸಿಗ್ತಾ ಇಲ್ಲ ರೈತರಿಗೆ. ಇದು ಮಲತಾಯಿ ಧೋರಣೆ ಆಯ್ತದೆ. ಆದ್ರಿಂದ ನಾವು ಇದನ್ನು ಖಂಡಿಸಿ ಒಂದು ಬೆಳವಣಿಗೆ ಹಮ್ಮಿಕೊಂಡು ನಮ್ಮ ತಹಸೀಲ್ದಾರ್ ಅವರಿಗೆ ಸರ್ಕಾರದ ಮನಮುಟ್ಟಲು ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ನಿರ್ಧಾರ ಮಾಡಿರುವ FRP ದರ ಅವೈಜ್ಞಾನಿಕವಾಗಿದ್ದು ಕೂಡಲೇ ಪರಿಷ್ಕರಿಸಬೇಕು. ತಮ್ಮ ಒಂದಕ್ಕೆ 5000 ರೂಪಾಯಿ ಕೊಡಬೇಕು. ಕಬ್ಬು ದರ ನಿಗದಿಗೆ ಇಳುವರಿ 10.25 ಮೇಲ್ಪಟ್ಟು ಮಾನದಂಡ ಸರಿ ಇರುವುದಿಲ್ಲ. ಇದನ್ನು ಯಥಾ ಪ್ರಕಾರ ಹಿಂದಿನ ಸರದಿಯಂತೆ ಸಾಗಾಣಿಕೆ ವೆಚ್ಚ ಮತ್ತು ಕಡುಗೋಲಿ ಅವರೇ ಭರಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಎಲ್ಲ ಕಾರ್ಖಾನೆಯವರೇ ಅದೇ ರೀತಿ ಪಾಲಿಸಬೇಕು ಅಂತ ಸರ್ಕಾರದವರು ಆದೇಶ ನಾನು ಒತ್ತಾಯ ಮಾಡ್ತೇನೆ. ಯಾಕೆಂದ್ರೆ ಗೊಬ್ಬರ ಅಲ್ಲೊಂದು ಇರೋದಿಲ್ಲ, ಎಲ್ಲ ಒಂದೇ ರೇಟ್ ಇರ್ತದೆ. ನಮ್ಗೊಂದು ರೀತಿ ಅವ್ರೊಂದು ರೀತಿ ಮಾಡೋದು ಬೇಡ ಸರ್ಕಾರದವರು. ಏನು ಇವಾಗ ಏನ್ ನಿಲ್ಲುತ್ತಾರೆ ಸರ್ಕಾರದವರು ಇಡೀ ರಾಜ್ಯಕ್ಕೆ ಹಾಕ್ಬೇಕಲ್ಲ, ಒಂದೊಂದು ಫ್ಯಾಕ್ಟ್ರಿ ಒಂದೊಂದು ರೀತಿ ಅಲ್ಲ, ಇಡೀ ರಾಜ್ಯಕ್ಕೆ ಹಾಕ್ಬೇಕು. ಎಲ್ಲಾ ಫ್ಯಾಕ್ಟ್ರಿ ಒಂದೇ ರೀತಿ ಹಾಕ್ಬೇಕು ಅಂತ ನಮ್ಮ ಒತ್ತಾಯ. ಇದು ಇಷ್ಟೇ ನನ್ನ ಮಾತು ಕೊಡ್ತೇನೆ. ಇಡೀ ರಾಜ್ಯದ ಎಲ್ಲಾ ಸಕ್ಕರೆ ಕಾರ್ಖಾನೆಗಳಿಗೆ ಅನ್ವಯಿಸಬೇಕೆಂದು ಏನು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಅಹಿತಕರವಾದಂತಹ ಘಟನೆ ಸಂಭವಿಸಿತು. ಕೃಷ್ಣರಾಜಪೇಟೆಯ ಒಬ್ಬ ಪ್ರಗತಿಪರ ರೈತ PM ಮಂಚೇಗೌಡ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪೆಟ್ರೋಲ್ ಅನ್ನು ಸುರಿದುಕೊಂಡು ಸಜೀವ ದಹನ ಆಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇದಕ್ಕೆ ಕಾರಣ ಜಿಲ್ಲಾಡಳಿತ ಮತ್ತು ಸರ್ಕಾರ ನೇರ ಹೊಣೆ. ತಾನು ಆ ರೈತನಿಗೆ ವಶಪಡಿಸಿಕೊಂಡಂತ ಭೂಮಿಗೆ ಪರಿಹಾರ ನೀಡಲು ವಿಳಂಬ ಮಾಡಿದಂತ ಸರ್ಕಾರ ಮತ್ತು ಅವನಿಗೆ ದೊರಕಬೇಕಾದಂತ ಪರಿಹಾರದ ಹಣ ಮತ್ತು ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ಸರ್ಕಾರ ವಿಫಲವಾದ ಹಿನ್ನೆಲೆಯಲ್ಲಿ ಅಲ್ಲಿ ಕೃಷ್ಣರಾಜಪೇಟೆಯ ತಾಲೂಕು ಕಚೇರಿಗೆ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಆ ರೈತ ಹೊಲೆದು ಸುಸ್ತಾಗಿ ಕೊನೆಗೆ ಯಾವಾಗ ಜಿಲ್ಲಾಧಿಕಾರಿಗಳ ಒಂದು ಪ್ರವೇಶಕ್ಕೆ ಅನುಮತಿ ಸಿಗದಂತ ಸಂದರ್ಭದಲ್ಲಿ ಅವನ ಪೆಟ್ರೋಲನ್ನ ಸುರಿದುಕೊಂಡು ಇವತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ತಾವೆಲ್ಲರೂ ನೋಡಬಹುದು. ಇದು ನಾಡು ಮತ್ತು ದೇಶ ತಲೆ ತಗ್ಗಿಸತಕ್ಕ ವಿಚಾರ. ಆದ್ರಿಂದ ಈ ಕೂಡಲೇ ಆ ಬಡ ರೈತರಿಗೆ ಏನು ದೊರಕಬೇಕು, ಭೂಮಿ ಮಂಜೂರಾಗಬೇಕು, ಹಾಗೆ ಪರಿಹಾರ ದೊರಕಬೇಕು. ಯಾರು ಅಧಿಕಾರಿಗಳು ಆತನ ಹತ್ಯೆಗೆ ಕಾರಣ ಆಗಿದ್ದಾರೋ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು. ಆತನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ದೊರಕಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಚಳವಳಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳು ಕೂಡ